ಕಳೆದ 4 ವರ್ಷಗಳ ಹಿಂದೆ ಕೋಟ್ಯಾಂತರ ವೆಚ್ಚದಲ್ಲಿ ನಿರ್ಮಾಣವಾದ ಭಾರೀ ತಡೆಗೋಡೆ ಬಿರುಕು ಬಿಡುವ ಮೂಲಕ ಜನರನ್ನು ತಲ್ಲಣಗೊಳಿಸಿದೆ. ಮೇಲ್ನೋಟಕ್ಕೆ ಅವೈಜ್ಞಾನಿಕ ಕಾಮಗಾರಿ ನಡೆದಿರುವ ಬಗ್ಗೆ ಶಾಸಕ ಡಾ ಮಂತರಗೌಡ ತೀವ್ರ ಅಸಮಾಧಾನ ಹೊರಹಾಕಿದ್ದಾರೆ. ಶುಕ್ರವಾರ ಶಾಸಕರು ಅಧಿಕಾರಿಗಳೊಂದಿಗೆ ಬಿರುಕು ಬಿಟ್ಟ ತಡೆಗೋಡೆಯನ್ನು ವೀಕ್ಷಿಸಿದರು. ಸುಮಾರು 3.5 ಕೋಟಿ ವೆಚ್ಚದ ಕಾಮಗಾರಿಗೆ 6.5 ಕೋಟಿ ಖರ್ಚಾಗಿದೆ ಎಂದು ಗುತ್ತಿಗೆದಾರರು ಮಾಹಿತಿ ನೀಡಿದಾಗ ನೀವೇನು ದಾನ ಮಾಡಲಿಕ್ಕೆ ಬಂದಿದ್ದೀರಾ ಎಂದು ಡಾ ಮಂತರಗೌಡ ಕಟುವಾಗಿ ಪ್ರಶ್ನಿಸಿದರು. ಕಾಮಗಾರಿ ಶೀಘ್ರ ಮುಗಿಸುವಂತೆ ಮಾಜಿ ಶಾಸಕರು ಒತ್ತಡ ಹಾಕಿದ್ದರಿಂದ ವಿಧಿ ಇಲ್ಲದೆ ಹೆಚ್ಚುವರಿ ಹಣ ಭರಿಸಿ ಪೂರ್ಣಗೊಳಿಸಲಾಗಿದೆ ಎಂದು ಗುತ್ತಿಗೆದಾರರು ಸ್ಪಷ್ಟನೆ ನೀಡಿದರು. ಆದರೆ ಗುತ್ತಿಗೆದಾರರು ಕಾಮಗಾರಿಯ ಡಿಸೈನ್ ಅನ್ನೇ ಬದಲಿಸಿರುವ ಬಗ್ಗೆ ಆಕ್ಷೇಪ ವ್ಯಕ್ತಪಡಿಸಿದ ಡಾ ಮಂತರಗೌಡ ಅನಾಹುತಕ್ಕೆ ಮುನ್ನವೇ ತಾತ್ಕಾಲಿಕ ಪರಿಹಾರ ಕ್ರಮಗಳನ್ನು ಕೈಗೊಳ್ಳುವ ಬಗ್ಗೆ ಸಲಹೆ ನೀಡಿದರು. ನೀವು ಏಜೆನ್ಸಿಯವರು ದಯವಿಟ್ಟು ಎಂಜಿನಿಯರ್ಗಳು ಏನು ಕೊಡ್ತಾರೆ ಅಷ್ಟೇ ಮಾಡಿ. ಯಾಕೆ ಗೊತ್ತಾ, ನಾನು ಯಾಕೆ ಹೇಳ್ತೀನಿ ಕೇಳಿ. ಇಲ್ಲಾಂದ್ರೆ ಯಾರು ತಪ್ಪಾಯ್ತದೆ ಹೇಳಿ, ಒಂದು ನಿಮಿಷ, ಯಾರು ತಪ್ಪಾಯ್ತದೆ ಹೇಳಿ? ನಿಮ್ದೇ ಆಯ್ತದೆ. ನಾವು ಈ ಡಿಸೈನ್ ಕೊಟ್ಟು ಆ ಡಿಸೈನ್ನೇ ಅಷ್ಟೇ ಅವ್ರು ಆ ಡಿಸೈನ್ ವಹಿಸ್ಕೋತಾರೆ. ಅಡಿಷನಲ್ ಬಾಯಲ್ಲಿ ಏನಾದ್ರು ಬರ್ಕೊಟ್ಟವ್ರ? ಒಂದು ನಿಮಿಷ ಆಗಿ ಏನಾರು ಬರ್ಕೊಟ್ಟವ್ರ ನಿಮಗೆ? ಮತ್ತೆ ಲೀಗಲ್ ಆಗಿ ತೋರಿಸಿ. ಮತ್ತೆ ನಿಮ್ಮ ನಾವು ಹೇಳಿದ್ದು ನೀವು ಮಾಡಿದ್ದು ಅಂತ ಅಂದ್ಬಿಟ್ರೆ ಯಾರು ಸಮಸ್ಯೆ? ಬೆಂಗಳೂರ ಫಾರಿನಿಂದ ಯಾರು ಬರಲಿ ಮಾತ್ರ ನಾನು ಯಾಕೆ ಹೇಳ್ತಾ ಇರೋದು, ಎನಿ ಡೈರೆಕ್ಷನ್ಸ್ ಹಸ್ ಬಿನ್ ಗಿವೆನ್ ಇವರಿಂದನೇ ನಿಮಗೆ ಲಿಖಿತ ಮುಖಾಂತರ ಬಂದರೆ ನೀವು ಮಾಡಿ. ದಾನ ಮಾಡಕ್ಕೆ ಬಂದಿದ್ದೀರಾ? ದಾನ ಮಾಡಿದ್ರೆ ನಮಗೆ ಲೀನಿಯರ್ ಅಂತ ವಿಷಯನೇ ಗೊತ್ತಿಲ್ಲ. ದಾನ ಮಾಡಕ್ಕೆ ಬಂದಿದ್ದೀರಾ? ನನಗೆ ಗೊತ್ತಿಲ್ಲ. ಎಸ್ಟಿಮೇಟ್ ತೆಗೆದಿದ್ದು ಡಬಲ್ ಮಾಡಿದ್ರು ನಿಲ್ತಾ ಇಲ್ವಲ್ಲ ಜಗದೀಶ್ ರಾಯ್? ನಮಗೂ ಇದರ ಬಗ್ಗೆ ಐಡಿಯಾ ಇಲ್ಲ. ಈ ವೇಳೆ ಮಾಧ್ಯಮಗಳೊಂದಿಗೆ ಮಾತನಾಡಿದ ಡಾ ಮಂತರಗೌಡ, ಕೊಡಗಿನಲ್ಲಿ ತಡೆಗೋಡೆಗಳು ಆಗಿಂದಾಗೆ ವಿವಾದಕ್ಕೆ ತುತ್ತಾಗುತ್ತಿದ್ದು, ಅದೃಷ್ಟವಶಾತ್ ವಿವಾದಿತ ಡಿಸಿ ಕಚೇರಿಯ ತಡೆಗೋಡೆ ಸುದ್ದಿಯಾಗುತ್ತಿಲ್ಲ ಎಂದರು. 3.5 ಕೋಟಿ ವೆಚ್ಚದಲ್ಲಿ 2020-21ರಲ್ಲಿ ನಿರ್ಮಾಣವಾದ ಈ ತಡೆಗೋಡೆಗೆ ವಿಚಿತ್ರ ಡಿಸೈನ್ ಬಳಸಲಾಗಿದೆ ಎಂದು ಅಸಮಾಧಾನ ಹೊರಹಾಕಿದ ಅವರು, ಜಿಲ್ಲಾಧಿಕಾರಿ ಕಚೇರಿಯ ತಡೆಗೋಡೆ ಬಗ್ಗೆ ಅರ್ಜಿ ಸಮಿತಿಯಲ್ಲಿ ಚರ್ಚೆಯಾಗಿದ್ದನ್ನು ಉಲ್ಲೇಖಿಸಿದರು. ಹಂತ ಹಂತವಾಗಿ 3 ತಡೆಗೋಡೆ ನಿರ್ಮಿಸಲಾಗಿದೆ. ಆದರೆ ರಸ್ತೆ ಅಂಚಿನಲ್ಲೇ ಬಿರುಕು ಕಾಣಿಸಿಕೊಂಡಿದ್ದು, ಅಂತರ್ಜಲದ ಒತ್ತಡದಿಂದ 2ನೇ ತಡೆಗೋಡೆಯಲ್ಲಿ ಬಿರುಕು ಕಾಣಿಸಿಕೊಂಡಿದೆ ಎಂದರು. ಕೊಡಗಿನ ಪರಿಸರಕ್ಕೆ ಹೊಂದುವ ಕಾಮಗಾರಿ ನಡೆಸಲು ಹೆದ್ದಾರಿ ಪ್ರಾಧಿಕಾರಕ್ಕೆ ಕಟ್ಟುನಿಟ್ಟಾಗಿ ಸೂಚಿಸಲಾಗಿದೆ. ಇಂತಹ ಕಾಮಗಾರಿಗಳು ಜಿಲ್ಲೆಗೆ ಅಗತ್ಯವಿಲ್ಲ ಎಂದು ಡಾ ಮಂತರಗೌಡ ಬೇಸರದಿಂದ ಹೇಳಿದರು. NH ಮುಖಾಂತರ ಅಂದರೆ ನ್ಯಾಷನಲ್ ಹೈವೇ, ಸ್ಟೇಟ್ ನ್ಯಾಷನಲ್ ಹೈವೇ ಅಡಿಯಲ್ಲಿ ಅವತ್ತಿನ ಸಂದರ್ಭದಲ್ಲಿ 3 ಕೋಟಿ ವೆಚ್ಚಕ್ಕೆ ಈ ಭಾಗಕ್ಕೆ ನೀವು ಹೇಳ್ದಂಗೆ ಒಂದು ಸ್ಟೀಪ್ ಸ್ಲೋಪ್ ಇತ್ತು. ಅದರ ಜೊತೆಲಿ 5 ನಿವಾಸಿಗಳು ಅಲ್ಲಿ 5 ಫ್ಯಾಮಿಲಿದವರು ಅಲ್ಲಿ ನಿರಂತರವಾಗಿ ಅವತ್ತಿನ ಸಂದರ್ಭದಲ್ಲೂ ಸ್ಲೈಡ್ ಆಗೋಂಥ ಸಂದರ್ಭದಲ್ಲಿ ಅವ್ರನ್ನ ಶಿಫ್ಟಿಂಗ್ ಮಾಡಲಿಕ್ಕೆ ಫ್ಲಡ್ ವಿಕ್ಟಿಮ್ಸಲ್ಲೂ ಪಟ್ಟಿತ್ತು. ಮಾತ್ರ ಇನ್ನೂ ಅವರಿಗೆ ಅಲ್ಲಿ ಜಾಗ ಹ್ಯಾಂಡ್ ಓವರ್ ಮಾಡಲಿಕ್ಕೆ ಈ ಫೆಬ್ರವರಿಲಿ ಪಟ್ಟಿಯಲ್ಲಿ ಬಂದಿತ್ತು. ಮಾತ್ರ ಹ್ಯಾಂಡ್ ಓವರ್ ಮಾಡಲಿಕ್ಕೆ ಆ ಪಟ್ಟಿನ ಕಾನೂನು ರೀತಿಯಲ್ಲಿ ತಡೆ ಇರೋದ್ರಿಂದ ಅವ್ರಿಗೆ ಶಿಫ್ಟಿಂಗ್ ಮಾಡಲಿಕ್ಕೆ ತಾತ್ಕಾಲಿಕವಾಗಿ ನಾವು ಆ 5 ಕುಟುಂಬಸ್ಥರನ್ನ ನಾವು ನಮ್ಮ ರೆಡ್ ಕ್ರಾಸ್, ಇಂಡಿಯನ್ ರೆಡ್ ಕ್ರಾಸ್, ನಮ್ಮ ಮುನ್ಸಿಪಾಲಿಟಿ ಹಾಗೂ ನಮ್ಮ ರೆವಿನ್ಯೂ ಡಿಪಾರ್ಟ್ಮೆಂಟ್ ವತಿಯಿಂದ ಅವ್ರಿಗೆ ಶಿಫ್ಟಿಂಗ್ ಮಾಡಿಕೊಟ್ಟಿದ್ದಾರೆ. ಟೈಮ್ಲಿಯಾಗಿ ಅವ್ರು ನೋಡಿ ಆ ಸಮಸ್ಯೆನ ಅವರೇ ಪಾಪ ಸ್ಥಳೀಯವ್ರನ್ನೇ ಆ ಸಮಸ್ಯೆನ ನಾವು ನೋಡಿಕೊಂಡು ಆ ತಡೆಗೋಡೆ ಬಿರುಕು ಬಿಟ್ಟಿರೋ ಸಂದರ್ಭದಲ್ಲಿ ಅವ್ರಿಗೆ ಆತಂಕ ಪಡ್ಕೊಂಡು ಅಧಿಕಾರಿಗಳ ಹತ್ರ ಕಂಪ್ಲೇಂಟ್ ಮಾಡಿ ಅವರೇ ಬಂದು ಪಾಪ ಶಿಫ್ಟ್ ಮಾಡ್ಲಿಕ್ಕೆ ಕೊಡ್ತೀವಿ, ನಾವು ಇಲ್ಲಿರೋಕ್ಕಾಗಲ್ಲ, ಸಂಪರ್ಕ ಕಟ್ ಮಾಡಿದ್ರೆ ಕಷ್ಟ ಆಗುತ್ತೆ ಅಂತ ಹೇಳಿದ್ರು. ಬೇಜಾರು ಏನಂತಂದರೆ ನಮ್ಮಲ್ಲಿ ವಿಚಿತ್ರ ಥರ ಡಿಸೈನ್ಗಳು ನಮ್ಮ ಹಿರಿಯ ಅಧಿಕಾರಿಗಳು ಅವ್ರನ್ನ ಸಲಹೆ ತೊಗೋತಾ ಇದ್ದಾರೆ. ಮತ್ತು ಇತ್ತೀಚೆಗೆ ನನ್ನ ಕಂಡು ಬಂದಿರೋಂಥ ಡಿ ಸಿ ಕಚೇರಿಯ ತಡೆಗೋಡೆದೂ ಅರ್ಜಿ ಸಮಿತಿಲಿ ಒಂದು ದೊಡ್ಡ ಮಟ್ಟದ ಚರ್ಚೆಯಾಗಿ ಆ ಡಿಸೈನ್ನ ಬದಲಾವಣೆ ಆಯಿತು. ಇಲ್ಲೂ ಏನೇನೋ ನಾನು ಎಂಜಿನಿಯರು ಅಲ್ಲ, ಯಾಕಂದರೆ ನಾವು ಡಾಕ್ಟ್ರಾಗಿ ನನಗೂ ಒಂದು ಸ್ವಲ್ಪ ಇತ್ತೀಚೆಗೆ ಕಲಿಯಕ್ಕೆ ಬರ್ತಾಯಿದ್ದೀನಿ. ಇಲ್ಲಿ 3 ಸ್ಟೆಪ್ಪು ತಡೆಗೋಡೆಗಳ ಥರ ಮಾಡವ್ರೆ. ಫಸ್ಟ್ ಸ್ಟೆಪ್ಪಲ್ಲಿ ಈ ಮೇನ್ ತಡೆಗೋಡೆ ಇಲ್ಲಿ ಏನಾಗಿದೆ ಅಂತಂದರೆ, ಇಲ್ಲಿ ನೋಡಿದ್ರೆ ಇಲ್ಲೇ ರೋಡಲ್ಲಿ ಬಿರುಕು ಬಿತ್ತು ಅಂತ ಕೆಲವು ಜನ ಹೇಳ್ತಾವ್ರೆ. ಅಲ್ಲಿ ನೀರು ಸೀಪೇಜ್ ಆಗಿ ಲೋಡ್ನ ನೀವು ಹೇಳ್ದಂಗೆ ತಡೆ ಅಂದರೆ ಕಂಟ್ರೋಲ್ ಮಾಡೋಕ್ಕಾಗಲಿದ್ದಕ್ಕೋಸ್ಕರ ಅಲ್ಲಿಂದ ನೀರು ಸೀಪೇಜ್ ಆಗಿ ಅದು ಒಂದು ಪಾರ್ಟು ಎದ್ದು ಬಂದಿದೆ. ಮಾತ್ರ ನೀವು ಹೇಳ್ದಂಗೆ ಏನಾದರೆ ಅಪಘಾತ ಆದರೆ ರೋಡ್ ಸಂಪರ್ಕ ಒಂದು ಆ 5 ಫ್ಯಾಮಿಲಿಯವರು ಅವ್ರ ಮನೆ ಸ್ವಲ್ಪ ಡೇಂಜರ್ ಇರೋದ್ರಿಂದ ಇಮಿಡಿಯೇಟಾಗಿ ಶಿಫ್ಟ್ ಮಾಡೋರೆ. ಸಂಬಂಧಪಟ್ಟ NH ಅಧಿಕಾರಿಗಳಿಗೆ ಸೀರಿಯಸ್ ಆಗಿ ಸ್ಟ್ರಿಕ್ಟಾಗಿ ನಾವು ಹೇಳಿದ್ದೀವಿ, ಆದಷ್ಟು ಬೇಗ ಈ ಸಮಸ್ಯೆನ ಬಗೆಹರಿಸಬೇಕು. ಆದಷ್ಟು ಬೇಗ ವೈಜ್ಞಾನಿಕವಾಗಿ ಸೈಂಟಿಫಿಕ್ ಆಗಿ ನಮ್ಮ ಜಾಗಕ್ಕೆ ನಮ್ಮ ಸ್ಥಳಕ್ಕೆ ಡಿಸೈನ್ ಕೊಡಬೇಕು.
ನನಗೆ ಯಾಕೆ ಹೇಳ್ತೀನಿ ಅಂತಂದರೆ ಮಾನಿಟ್ರಿಂಗ್ ಮಾಡೋದು ಸ್ವಲ್ಪ ಸೂಕ್ಷ್ಮವಾಗಿ ಮಾಡಬೇಕು ಕನ್ಸ್ಟ್ರಕ್ಷನ್ ಟೈಮಲ್ಲಿ. ಏನಾಗುತ್ತೆ ಅಂತಂದರೆ ಇಲ್ಲಿ ಕಡಿಮೆ ಜನಸಂಖ್ಯೆ ಅಲ್ವಾ, ನೋಡೋರು ಯಾರೂ ಇಲ್ಲ. DC ತಡೆಗೋಡೆ ಇಡೀ ಊರು ಕಾಣಿಸ್ತಿತ್ತು. ಇದು ಯಾವುದೋ ಡೌನ್ ಹಿಲ್ಲಲ್ಲಿದ್ದಾಗ, ಡೌನ್ ಸ್ಲೋಪಲ್ಲಿದ್ದಾಗ ಯಾರೂ ಕಾಣಿಸ್ತಿರ್ಲಿಲ್ಲ. ಏನೋ ಮಾಡ್ಕೊಂಡು ಹೋಗ್ಬೋದು, ಡಿಸೈನ್ ಲೆಕ್ಕಿರಲ್ಲೋ ಕ್ವಾಲಿಟಿ ಲೆಕ್ಕಿರಲ್ಲೋ ಅಂತ ಅನ್ಕೊಬೋದಾಗಿತ್ತು. ಮಾತ್ರ ನನ್ನ ಅನಿಸಿಕೆ ನೀವು ಹೇಳ್ದಂಗೆ ಎನ್ವೈರ್ಮೆಂಟಲ್ ಕಂಡೀಷನ್ಸು ಸ್ವಲ್ಪ ಸೂಕ್ಷ್ಮವಾಗಿತ್ತು. ಮಳೆನೂ ಜಾಸ್ತಿ ಆಯಿತು ಈ ವರ್ಷ. ಮಾತ್ರ ನೀವು ಹೇಳ್ದಂಗೆ ಕಳೆದ ವರ್ಷದ್ದು ಮಳೆ ಜಾಸ್ತಿ ಇದ್ರೂ ಮಾತ್ರ ಒಂದೇ ಸಲ ಜಾಸ್ತಿ ಈ ಟೈಮಲ್ಲಿ ಮಳೆ ಬಂದು ಆ ಸಮಸ್ಯೆ ಬಂದಿದೆ. ಅವರೇನೋ ಆದಷ್ಟು ಬೇಗ ಪ್ರೆಷರ್ ಗ್ರೌಟಿಂಗ್ ಏನೋ ಒಂದು ಡಿಸೈನಲ್ಲಿ ಮಾಡಿಕೊಡ್ತೀನಿ ಅಂತ ಹೇಳೋರೆ. ನನಗೆ ಗೊತ್ತಿರೋಂಗೆ ಆ 5 ಜನಕ್ಕೆ ಮನೆ ಪ್ಲಸ್ ಮೇನ್ ರೋಡು, ನಮ್ಮ ಮೇನ್ ರೋಡ್ನು ಸಂಪರ್ಕ ಅದನ್ನ ನಿರಂತರವಾಗಿ ಇಟ್ಕೊಳ್ಳೇಬೇಕು. ಇಲ್ಲಾಂದ್ರೆ ಏನಾಗುತ್ತೆ ಹೇಳಿ, ಮಂಗಳೂರು ರೋಡ್ ಅಂತ ಹೋಗೋಂಥ ದಾರಿಗಳು ಇನ್ನೊಂದ್ಸಲಿ ಮೇಕೇರಿ ಮೇಲೆ ಆ ಸಣ್ಣ ರೋಡ್ಗೆ ಹೋಗಿ ವಾಪಸ್ ಇಲ್ಲಿ ಬರೋಕ್ಕೆ ತುಂಬ ಕಷ್ಟ ಆಗುತ್ತೆ. ಅಧಿಕಾರಿಗಳು ನಿಜವಾಗ್ಲೂ ಈ ಥರ ಕಾಮಗಾರಿಗಳು ಅವಶ್ಯಕತೆ ಇಲ್ಲ. ಕನ್ವೆನ್ಷನ್ ಡಿಸೈನ್ ಮಾಡೋಕ್ಕೆ ನೀವು ಜವಾಬ್ದಾರಿ ತೊಗೋಬೇಕು ಅಂತ ಮತ್ತೊಮ್ಮೆ ಸೂಚನೆ ಕೊಡ್ತೀನಿ. ಪಾಪ ಪತ್ರಕರ್ತರ ಮಿತ್ರರು ಪಾಪ ಇದಕ್ಕೆ ಒಳ್ಳೆ ರೀತಿಯಲ್ಲಿ ನಮಗೆ ಹೈಲೈಟ್ ಮಾಡಿ ನಮ್ಮ ಗಮನಕ್ಕೆ ತಂದು ಅಧಿಕಾರಿಗಳು ನಮ್ಮ ತುರ್ತಾಗಿ ರೆವಿನ್ಯೂ ಡಿಪಾರ್ಟ್ಮೆಂಟ್ ಹಾಗೆ ನಮ್ಮ ಮುನ್ಸಿಪಾಲಿಟಿ ಅವ್ರನ್ನ 5 ಫ್ಯಾಮಿಲಿಯವ್ರನ್ನ ಶಿಫ್ಟ್ ಮಾಡಿ ಇಂಡಿಯನ್ ರೆಡ್ ಕ್ರಾಸ್ಗೆ ಸುರಕ್ಷವಾಗಿ ಇಟ್ಕೊಂಡಿದ್ದೀವಿ. ಆ ಮನೆನ ಬದಲಾವಣೆ ಮಾಡೋಕ್ಕೂ ನಾವು ಪ್ರಯತ್ನ ಮಾಡ್ಕೊಡ್ತೀವಿ. ತಡೆಗೋಡೆಯಿಂದ ಕೆಳಭಾಗದಲ್ಲಿರುವ 5 ಕುಟುಂಬಗಳನ್ನು ಕಾಳಜಿ ಕೇಂದ್ರಕ್ಕೆ ಸ್ಥಳಾಂತರಿಸಲಾಗಿದ್ದು, ಕೆಲವರು ಅಲ್ಲೇ ಉಳಿದುಕೊಂಡಿದ್ದಾರೆ ಎಂದು ಅಧಿಕಾರಿಗಳು ಮಾಹಿತಿ ನೀಡಿದರು. ಅವರ ಮನವೊಲಿಸುವಂತೆ ಸೂಚಿಸಿದ ಡಾಕ್ಟರ್ ಮಂತರ್ಗೌಡ, ಸಂತ್ರಸ್ತರಿಗೆ ಮೀಸಲಾದ ಮನೆಗಳಲ್ಲಿ ಒಂದೇ ಕುಟುಂಬಕ್ಕೆ 5-6 ಮನೆಗಳ ಹಂಚಿಕೆಯಾಗಿರುವ ಬಗ್ಗೆ ಆರೋಪಗಳಿದ್ದು, ಈ ಬಗ್ಗೆ ಲೋಕಾಯುಕ್ತಕ್ಕೆ ದೂರು ಸಲ್ಲಿಸಲು ಸೂಚಿಸಿದರು. ಆ ಮನೆಗಳು ಖಾಲಿಯಾದರೆ ನೈಜ ಸಂತ್ರಸ್ತರಿಗೆ ನೀಡಬಹುದು ಎಂದು ಡಾಕ್ಟರ್ ಮಂತರ್ಗೌಡ ಹೇಳಿದರು. ಈ ವೇಳೆ ತಹಶೀಲ್ದಾರ್ ಶ್ರೀಧರ್, ನಗರಸಭಾ ಆಯುಕ್ತ ರಮೇಶ್, ಗುತ್ತಿಗೆದಾರರಾದ ಶರೀನ್, ಜಗದೀಶ್ ರೈ, ಕಂದಾಯ ಮತ್ತು ಲೋಕೋಪಯೋಗಿ ಅಧಿಕಾರಿಗಳು ಹಾಜರಿದ್ದರು.